ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಅದರಿಂದ ಮಾಡಿಲ್ಲ. ಸ್ವಲ್ಪ ಜ್ವರ, ಕೆಮ್ಮು, ಕೋಲ್ಡ್ ಆಗಿತ್ತು, ಅದರಿಂದ ವೀಡಿಯೋಸ್ ಜಾಸ್ತಿ ಮಾಡಿಲ್ಲ. ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತೊಂದು ಹಿಪ್ ಬೆಲ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕಂಪ್ಯೂಟರ್ ಎಂಬ್ರಾಯ್ಡರಿ ಮಿಷಿನಲ್ಲಿ ಎಂಬ್ರಾಯ್ಡರಿ ಮಾಡಿ ಹಿಪ್ ಬೆಲ್ಟು ಯಾವ ರೀತಿ ಸ್ಟಿಚ್ ಮಾಡೋದು ಅಂತಲೂ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ಹಿಪ್ ಬೆಲ್ಟ್ಗೆ ಮಾರ್ಕಿಂಗ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬನ್ನಿ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಈಗ ಇದು ಅರ್ಧ ಕಂಪ್ಲೀಟ್ ಆಗಿದೆ, ಇನ್ನೂ ಅರ್ಧ ಇದೆ. ಇದನ್ನು ಪೂರ್ತಿ ಹಾಕಿದ್ಮೇಲೆ ತೋರಿಸ್ತೀನಿ. ಹಾಗೆ ಇದರದ್ದು ಸ್ಯಾರಿ ಬಂದು ಬ್ಲ್ಯಾಕ್ ಕಲರ್ ಸ್ಯಾರಿ. ಇದು ನೋಡಿ, ಈ ಥರ ಇದೆ. ಹಾಗೆ ಇದಕ್ಕೆ ಸ್ಯಾರಿ ಕುಚ್ಚೆಲ್ಲ ರೆಡಿ ಇದೆ. ಕಸ್ಟಮರು ಈಗ ಬಂದು ನನಗೆ ಹಿಪ್ ಬೆಲ್ಟ್ ಬೇಕು ಅಂತ ಹೇಳಿದ್ರು, ಆದ್ದರಿಂದ ಸ್ಯಾರಿಯಲ್ಲೇ ಮಾಡಿಕೊಡಿ ಅಂತ ಹೇಳಿದ್ರು. ಬ್ಲ್ಯಾಕ್ ಕಲರ್ದು ಸ್ಯಾರಿ, ಬ್ಲ್ಯಾಕ್ ಕಲರ್ ಮೇಲೇ ಪಿಂಕು ಮತ್ತು ಗೋಲ್ಡು, ಮತ್ತು ಅದಕ್ಕೆ ನಾನು ಈ ಥರ ಕಲರ್ ಕಾಂಬಿನೇಷನ್ ಕೊಟ್ಟು ಮಾಡ್ತಾ ಇದ್ದೀನಿ. ಸ್ಯಾರಿ ಎಲ್ಲ ರೆಡಿ ಇದೆ ನೋಡಿ. ಹಾಗೆ ಸ್ಯಾರಿ ಕುಚ್ಚು ಕೂಡ ಈ ಥರ ಇದೆ. ತುಂಬಾ ಚೆನ್ನಾಗಿದೆಯಲ್ವಾ ಇದು. ಸ್ಯಾರಿ ಫಾಲು ಮತ್ತು ಬ್ಲೌಸು ಎಲ್ಲ ಸ್ಟಿಚಿಂಗ್ ಆಯಿತು. ಫಾಲು ಜಿಗ್ಜಾಗು ಕೂಡ ಆಯಿತು. ಸ್ಯಾರಿ ಕುಚ್ಚು ರೆಡಿ ಆಯಿತು. ಈಗ ಬಂದು ಕಸ್ಟಮರು ನನಗೆ ಹಿಪ್ ಬೆಲ್ಟ್ ಬೇಕು ಅಂದಿದ್ದಕ್ಕೆ ಮತ್ತು ಸ್ಯಾರಿಯಲ್ಲಿ ಹಿಪ್ ಬೆಲ್ಟ್ ಮಾಡಬೇಕು ಅಂತೇಳಿ ಈಗ ಮಾಡ್ತಾಯಿದ್ದೀನಿ. ಅದು ಬಂದು ಈಗ ಬಂದು ಇವತ್ತೇ ಕೊಡಬೇಕು ನೋಡಿ. ಈಗ 5:30 ಆಗಿದೆ. ನಾನು 8 o'clock ಅಷ್ಟಲ್ಲಿ ಎಂಬ್ರಾಯ್ಡರಿ ಮಾಡಿ ಅದನ್ನು ಸ್ಟಿಚ್ ಮಾಡಿ ಕೊಡಬೇಕು. ಹಾಗೆ ಇದ್ರದ್ದು ಬ್ಲೌಸ್ ತೋರಿಸ್ತೀನಿ ನೋಡಿ. ಈ ಥರ ಇದೆ ಬ್ಲೌಸ್ ಬಂದು. ಇನ್ನೂ ಇದು ಸೈಡ್ ಜಾಯಿಂಟ್ ಮಾಡಿಲ್ಲ, ಯಾಕಂದರೆ ಮಧ್ಯಾಹ್ನ ಮಾಡೋಣ ಅಂದ್ಕೊಂಡೆ. ಬ್ಲೌಸೆಲ್ಲ ಸ್ಟಿಚಿಂಗ್ ಮಾಡಬೇಕಾದ್ರೆ ಪವರ್ ಹೋಯಿತು, ಅದರಿಂದ ಅರ್ಧದಲ್ಲಿ ಸ್ಟಾಪ್ ಆಯಿತು. ಇನ್ನು ಸೈಡ್ ಜಾಯಿಂಟ್ ಮಾಡಿಬಿಟ್ರೆ ಈ ಬ್ಲೌಸು ಫಿನಿಶ್ ಆಯಿತು ನೋಡಿ. ಡಿಸೈನ್ ಬಂದು ಈ ಥರ ಇದೆ. ಸ್ಯಾರಿ ಬಂದು ಬ್ಲ್ಯಾಕು, ಬಾರ್ಡ್ರ್ ಬಂದು ಮೆರೂನ್ ಕಲರ್ ಇದೆ. ಈ ಡಿಸೈನ್ ಬಂದು ಕಸ್ಟಮರೇ ಸೆಲೆಕ್ಷನ್ ಮಾಡ್ಕೊಂಡಿರೋದು. ಈ ಡಿಸೈನ್ ಬಂದು ಆಲ್ರೆಡಿ ತುಂಬ ಬ್ಲೌಸ್ ಹಾಕಿದ್ದೀನಿ, ನಿಮಗೆಲ್ಲ ತೋರಿಸಿದ್ದೀನಿ. ಶಾರ್ಟ್ಸಲ್ಲೂ ತೋರಿಸಿದ್ದೀನಿ, ಹಾಗೆ ವಿಡಿಯೋದಲ್ಲೂ ತೋರಿಸಿದ್ದೀನಿ. ಈಗ ಪಿಂಕ್ ಮೇಲೆ ಬ್ಲ್ಯಾಕ್ ಕಲರ್ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಈ ಡಿಸೈನು. ಹಾಗೆ ಇದಕ್ಕೆ ಈ ಥರ ಬಾಲ್ ಚೈನ್ ಬೇಕು ಅಂತ ಹೇಳಿದ್ರು, ಅದಕ್ಕೆ ನಾನು ಬಾಲ್ ಚೈನ್ ಕೂಡ ಸ್ಟಿಚ್ ಮಾಡಿದ್ದೀನಿ. ಈ ಬಾಲ್ ಚೈನ್ ಬಂದು ನಾನು ಕೈಯಲ್ಲೇ ಸ್ಟಿಚ್ ಮಾಡಿರೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಈಗ ಈ ಬ್ಲೌಸು ಮತ್ತು ಬೆಲ್ಟ್ನ ಸ್ಟಿಚ್ ಮಾಡಿಬಿಟ್ಟು ಈಗ 8 o'clock ಹಂಗೆ ಕೊಡಬೇಕು. ಕಸ್ಟಮರು 8 o'clock ಬರ್ತೀನಿ ಅಂತ ಹೇಳಿದ್ದಾರೆ, ಅಷ್ಟರಲ್ಲಿ ಫಿನಿಷ್ ಮಾಡಬೇಕು. ಫ್ರೆಂಡ್ಸ್, ಇದು ಹಿಪ್ ಬೆಲ್ಟು ಪೂರ್ತಿ ಆದಮೇಲೆ ತೋರಿಸ್ತೀನಿ. ಹಾಗೆ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಈಗ ಹಿಪ್ ಬೆಲ್ಟ್ ರೆಡಿ ಆಯಿತು ನೋಡಿ. ಈ ಥರ ಇದೆ. ಇದು ಬಂದು ಬ್ಲ್ಯಾಕ್ ಮೇಲೆ ಪಿಂಕು, ಗೋಲ್ಡು ಮತ್ತು ಮೆರೂನ್ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ. ಇದನ್ನು ಹಿಪ್ ಬೆಲ್ಟ್ ಸ್ಟಿಚ್ ಮಾಡೋದಕ್ಕೆ ನಮ್ಮದು ವೇಸ್ಟ್ ಲೂಸ್ ನೋಡ್ಕೋಬೇಕು ಎಷ್ಟು ಬೇಕು ಅಂತ. ಇದು ಯಾರಿಗಾದರೂ ಸರಿ ವರ್ಕ್ ಮಾಡೋದಕ್ಕೆ 20 ಇಲ್ಲ 22 ಅಷ್ಟು ವರ್ಕ್ ಮಾಡಿದ್ರೆ ಸಾಕು. ಹಾಗೆ ಸ್ಟಿಚಿಂಗ್ ಮಾಡೋದಕ್ಕೆ ಆ ಕಡೆ ಈ ಕಡೆ ಇನ್ನೊಂದು 3 inches ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು. ಈ ಕಡೆ 3 inches, ಆ ಕಡೆ 3 inches ವರ್ಕ್ ಬಿಟ್ಟು ಎಕ್ಸ್ಟ್ರಾ ಕ್ಲಾತ್ನ 3 inches ತಗೊಂಡ್ರೆ ಸಾಕು. ನಾನು ಇಲ್ಲಿ ಟೋಟಲ್ಲು 27 inches ತಗೊಂಡಿದ್ದೀನಿ. ಹಾಗೆ ಈ ಥರ ಡೋರಿನ ರೆಡಿ ಮಾಡ್ಕೋಬೇಕು ಫಸ್ಟೇ. ಈಗ ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ ನೋಡಿ. ಇದಕ್ಕೆ ಕ್ಯಾನ್ವಾಸ್ ಬೇಕಾದರೂ ಹಾಕ್ಕೋಬೋದು, ಹಾಗೆ ಲೈನಿಂಗ್ ಕೂಡ ಹಾಕ್ಕೋಬೋದು. ನಾನು ಆಲ್ರೆಡಿ ವರ್ಕ್ ಮಾಡೋದಕ್ಕೆ ಕ್ಯಾನ್ವಾಸ್ ಹಾಕಿರ್ತೀನಲ್ವ, ಅದಕ್ಕೆ ಹಾಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಗೆ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಅಂತ ನಾನು ಈ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಅರ್ಜೆಂಟ್ ಇದೆಯಲ್ಲ, ಅದಕ್ಕೆ ನಾನು ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಕ್ಯಾನ್ವಾಸ್ ಕೂಡ ಹಾಕ್ಕೋಬೋದು, ಇಲ್ಲ ಲೈನಿಂಗ್ ಕೂಡ ಹಾಕ್ಕೋಬೋದು. ಹಾಗೆ ಇದು ಕಟ್ ವರ್ಕ್ ಇದೆಯಲ್ಲ, ಆ ಕಟ್ ವರ್ಕ್ ಶೇಪಲ್ಲಿ ಕೂಡ ಸ್ಟಿಚ್ ಮಾಡ್ಬೋದು. ಆದರೆ ನಾನೀಗ ಸ್ಟ್ರೈಟಾಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಫೋಲ್ಡ್ ಮಾಡಿಕೊಂಡು ಒಳಗಡೆಗೆ ಕ್ಲಾತ್, ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ವ, ಅದನ್ನು ಈ ಥರ ಒಳಗಡೆಗೆ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಥರ ಕ್ಲೀನಾಗಿ ಒಂದೇ ಸಮ ಬರೋ ಥರ ಒಳಗಡೆ ಫೋಲ್ಡ್ ಮಾಡಿಕೊಂಡು ಅಲ್ಲಲ್ಲಿ ಈ ಥರ ಒಂದೊಂದು ಗುಂಡು ಪಿನ್ ಹಾಕ್ಕೊಂಡು
ಸ್ಟಿಚ್ ಮಾಡಿದ್ರೆ ನೀಟಾಗಿ ಬರುತ್ತೆ ಅಂತೇಳಿ ಗುಂಡು ಪಿನ್ ಹಾಕ್ತಾಯಿದ್ದೀನಿ. ಈ ಎಕ್ಸ್ಟ್ರಾ ಕ್ಲಾತ್ ಏನಿದೆಯೋ ಅದು ಪೂರ್ತಿಯಾಗಿ ಒಳಗಡೆ ತಳ್ಕೊಂಡು ಈ ಥರ ಗುಂಡು ಪಿನ್ ಹಾಕ್ಕೋಬೇಕು. ಹಾಗೆ ಈ ಕಡೆ ಫಸ್ಟ್ ಸ್ಟಾರ್ಟಿಂಗಲ್ಲಿ 1 ಇಂಚಷ್ಟು ಬಿಟ್ಟು ಆಮೇಲೆ ಸ್ಟಿಚ್ ಮಾಡ್ಕೋಬೇಕು ಸ್ಟ್ರೈಟಾಗಿ. ಕ್ಲಾತು ಜರುಗದೇ ಇರೋ ಥರ ನೋಡಿಕೊಂಡು ಗುಂಡು ಪಿನ್ ಹಾಕ್ಕೊಂಡು ಈ ಥರ ನೀಟಾಗಿ ಸ್ಟಿಚ್ ಮಾಡಬೇಕು. ಈ ಕೊನೆಯಲ್ಲೂ ಅಷ್ಟೇ 1 ಇಂಚಷ್ಟು ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಈಗ ಗುಂಡು ಪಿನ್ ಹಾಕಿರ್ತೀವಲ್ಲ ಅದನ್ನೆಲ್ಲ ತೆಗಿಬೇಕು. ಹಾಗೆ ಈ ಕಡೆ ಸೈಡ್ ಕೂಡ ಅದೇ ಥರ ಸ್ಟಿಚ್ ಮಾಡ್ಕೋಬೇಕು. ಮೇಲೆ ಕೆಳಗಡೆ ಎರಡೂ ಕಡೆನೂ ಸ್ಟಿಚ್ ಮಾಡಬೇಕು. ಹಾಗೆ ಈ ಕಡೆ ಕೊನೆಯಲ್ಲಿ ಆ ಕಡೆ ಕೊನೆಯಲ್ಲಿ 1 ಇಂಚಷ್ಟು ಗ್ಯಾಪ್ ಬಿಡಬೇಕು. ಯಾಕಂದರೆ ಒಳಗಡೆಗೆ ಫೋಲ್ಡಿಂಗ್ ಹೋಗಬೇಕಲ್ಲ, ಅದಕ್ಕೆ. ನೋಡಿ, ಈಗ ಫಸ್ಟೇ ಈ ಡೋರಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ನಾವು ಬ್ಲೌಸ್ಗೆಲ್ಲ ಯಾವ ರೀತಿ ಡೋರಿ ಮಾಡ್ಕೊತೀವಿ ಸೇಮ್ ಅದೇ ಥರನೇ. ಈಗ ಈ ಎಕ್ಸ್ಟ್ರಾ 1 ಇಂಚ್ ನಾವು ಬಿಟ್ಟಿರ್ತೀವಲ್ಲ ಅದನ್ನು ಒಳಗಡೆಗೆ ಕ್ಲಾತ್ನ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಎರಡೂ ಕಡೆ ಇರುವಂಥ ಕ್ಲಾತ್ನ ಈ ಥರ ಫೋಲ್ಡ್ ಮಾಡ್ಕೊಬಿಟ್ಟು ಆ ಕಡೆ ಈ ಕಡೆ ಸ್ಟಿಚ್ ಮಾಡ್ಕೋಬೇಕು. 1 ಇಂಚಷ್ಟು ಕ್ಲಾತ್ ಬಿಟ್ಟಿರ್ತೀವಲ್ಲ ಅದನ್ನು ಒಳಗಡೆಗೆ ಫೋಲ್ಡ್ ಮಾಡಿ ಮೇಲೆ ಕೆಳಗಡೆಗೆ ಈ ಥರ ಸ್ಟಿಚ್ ಮಾಡಿಕೊಂಡು ಆಮೇಲೆ ಇಲ್ಲಿ ಡೋರಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ಈ ಡೋರಿನ ಇದರೊಳಗಡೆ ಸೇರಿಸ್ಬಿಟ್ಟು ಮೇಲೆ ಒಂದು ಸ್ಟಿಚ್ ಹಾಕಬೇಕು. ನೋಡಿ, ಈ ಕಡೆ ಕೊನೆಗೊಂದು ಈ ಕಡೆ ಕೊನೆಗೊಂದು. ನಿಮ್ಗೆ ಬೇಕಾದರೆ ಒಂದೇ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು. ನಾನಿಲ್ಲಿ 2 ಸ್ಟಿಚ್ ಮಾಡ್ತಾಯಿದ್ದೀನಿ, ಯಾಕಂದರೆ ನೀಟಾಗಿರುತ್ತೆ. ಮೇಲೆ ಕೆಳಗಡೆ ಕ್ಲಾತು ಫೋಲ್ಡಿಂಗ್ ಆಗದೇ ಇರೋ ಥರ ಇರುತ್ತೆ ಅಂಥೇಳಿ ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಗೆ ಡೋರಿನ ಸ್ಟಿಚ್ ಮಾಡೋವಾಗ ಇಲ್ಲಿ ಡಬಲ್ ಸ್ಟಿಚ್ ಹಾಕಿ ರಫ್ ಮಾಡ್ಕೋಬೇಕು, ಆಗ ನೀಟಾಗಿರುತ್ತೆ. ಸೇಮ್ ಅದೇ ಥರ ಈ ಕಡೆನೂ ಫೋಲ್ಡ್ ಮಾಡಿ ಈ ಕಡೆ ಕೂಡ 2 ಡೋರಿನ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಈ ಡೋರಿನ ಸ್ಟಿಚ್ ಮಾಡ್ಕೋಬೇಕಾದ್ರೆ ನಮ್ಮದು ವೇಸ್ಟ್ ಲೂಸ್ ಎಷ್ಟಿರುತ್ತೋ ಅದಕ್ಕಿಂತ ಒಂದು 5 ಇಂಚು ಜಾಸ್ತಿ ಇರೋ ಥರ ನೋಡ್ಕೋಬೇಕು. ಯಾಕಂದರೆ ಈ ಕಡೆ ಡೋರಿಗೆ ಒಂದು 5 ಇಂಚ್ ಎಕ್ಸ್ಟ್ರಾ, ಈ ಕಡೆ ಒಂದು ಡೋರಿಗೆ ಒಂದು 5 ಇಂಚ್ ಎಕ್ಸ್ಟ್ರಾ, ಅಂದರೆ ನಮ್ಮ ವೇಸ್ಟ್ ಲೂಸ್ಗಿಂತ ಒಂದು 5 ಇಂಚ್ ಎಕ್ಸ್ಟ್ರಾ ಬೇಕು. ಯಾಕಂದರೆ ಅದು ನಾವು ನಾಟ್ ಹಾಕ್ತೀವಲ್ಲ ಅದಕ್ಕೆ. ಹಾಗೆ ಇದು ಸಣ್ಣ ಇರೋವ್ರಿಗೂ ಆಗುತ್ತೆ, ದಪ್ಪ ಇರೋವ್ರಿಗೂ ಆಗುತ್ತೆ. ಹುಕ್ಕೆಲ್ಲ ಹಾಕ್ಕೊಂಡ್ರೆ ಅದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ಆಗಲ್ಲ. ಈ ಥರ ಡೋರಿ ಇಟ್ಕೊಂಡ್ರೆ ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು ಡಬಲ್ ಸ್ಟಿಚ್ ಹಾಕ್ತಾಯಿದ್ದೀನಿ, ಯಾಕಂದರೆ ಅದನ್ನು ಕಟ್ಕೊಂಡಾಗ ಬಿಚ್ಚೋಗಬಾರ್ದಲ್ವ. ಸ್ವಲ್ಪ ಟೈಟ್ ಆಯಿತು ಅಂದರೆ ಅದು ಬಿಚ್ಕೊಬಿಡುತ್ತೆ, ಅದರಿಂದ ಒಂದು ಡಬಲ್ ಸ್ಟಿಚ್ ಹಾಕ್ಕೋಬೇಕು. ಈಗ ಈ ಥರ ಡೋರಿ ಆದಮೇಲೆ ಇದನ್ನು ಒಂದು ಸರಿ ನೋಡ್ಕೊಳ್ಳಿ. ನಿಮ್ಮದು ವೇಸ್ಟ್ ಲೂಸ್ ಎಷ್ಟಿದೆಯೋ ಅದಕ್ಕಿಂತ ಎಕ್ಸ್ಟ್ರಾ ಇರಬೇಕು. ಆ ಥರ ನೋಡಿಕೊಂಡು ಇದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಜಾಸ್ತಿ ಇದ್ದರೂ ಚೆನ್ನಾಗಿರಲ್ಲ, ಚಿಕ್ಕದಾಗಿದ್ದರೂ ಚೆನ್ನಾಗಿರಲ್ಲ. ಅದಕ್ಕೆ ಮೀಡಿಯಮಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನಮಗೆ ವೇಸ್ಟ್ ಲೂಸ್ಗಿಂತ ಎಕ್ಸ್ಟ್ರಾ ಒಂದು 5ರಿಂದ ಒಂದು 8 ಇಂಚ್ವರೆಗೂ ಇದ್ದರೂ ಸಾಕು. ಅದನ್ನು ನೋಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ಈಗ ಹಿಪ್ ಬೆಲ್ಟ್ ರೆಡಿ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ, ತುಂಬಾ ಚೆನ್ನಾಗಿದೆ. ಕಲರ್ ಕಾಂಬಿನೇಷನು ಅಷ್ಟೇ ತುಂಬಾ ಚೆನ್ನಾಗಿದೆ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.